ದೆಹಲಿ ಬಿಜೆಪಿ ಪಾಲಾದ ಮೇಲೆ ಕೇಳಬೇಕಾ? ಇನ್ನಲ್ಲಿ ದೆಹಲಿ ಜನರಿಗಲ್ಲ, ಬಿಜೆಪಿಗೇನ್ ಬೇಕೋ ಅದೇ ಆಗಲಿದೆ ಅಂತ ಹೇಳುವಂತ ಪರಿಸ್ಥಿತಿ ಶುರುವಾಗಿದೆ. ಮುಸ್ತಫಾಬಾದ್ ಕ್ಷೇತ್ರದಲ್ಲಿ ಗೆದ್ದಿರುವ ಬಿಜೆಪಿಯ ಮೋಹನ್ ಸಿಂಗ್ ಬಿಸ್ಟ್ ಪ್ರದೇಶದ ಹೆಸರನ್ನ ಶಿವಪುರಿ ಅಂತ ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಂತೂ ದೆಹಲಿ ಬಹಳ ಮುಖ್ಯವಾದ ಸಮಸ್ಯೆಗಳತ್ತ ಇನ್ನು ಗಮನ ಹರಿಸಲಿದೆ ಅನ್ನೋದು ಇದ್ರೊಂದಿಗೆ ಖಾತ್ರಿ ಆದಂತಾಗಿದೆ. ಇನ್ಮುಂದೆ ಶಿಕ್ಷಣ, ಆರೋಗ್ಯ, ರಕ್ಷಣೆ, ಯಮುನಾ ಸ್ವಚ್ಛತೆ, ಮಾಲಿನ್ಯ ಇತ್ಯಾದಿ ಎಲ್ಲವೂ ಹಿಂದಕ್ಕೆ ಸರಿಯಲಿವೆ. ಅವುಗಳ ವಿಚಾರದಲ್ಲಿ ಜನ ಕಾಯ್ಬೇಕಾಗಿ ಬರಬಹುದು. ಯಾಕಂದ್ರೆ ದೆಹಲಿಯಲ್ಲೂ ಕೂಡ ಯುಪಿ ಮಾಡೆಲ್ ಜಾರಿಗೆ ಬರಲಿದೆ. ಇರುವ ಹೆಸರುಗಳನ್ನೆಲ್ಲ ಬದಲಿಸುವ ಅಜೆಂಡಾ ಮೊದಲು ನೆರವೇರಲಿದೆ. ಹಿಂದೂಗಳು ಇರುವಲ್ಲಿ ಮುಸ್ಲಿಂ ಹೆಸರುಗಳು ಎಷ್ಟು ಸರಿ ಅನ್ನೋ ಬಹಳ ದೊಡ್ಡ ಪ್ರಶ್ನೆಗಳೊಂದಿಗೆ ಬಿಜೆಪಿ ಆಟ ಶುರುವಾಗಲಿದೆ. ಮುಸ್ಲಿಮರಿದ್ರೂ ಅವರಿನ್ನೂ ನಗಣ್ಯರಾಗಲಿದ್ದಾರೆ. ಅಲ್ಲದೆ ದೆಹಲಿ ಕೂಡ ಇನ್ನು ಬುಲ್ಡೋಸರ್ ರಾಜ್ ಆಗುವ ಸುಳಿವುಗಳಿವೆ. ಮುಸ್ತಫಾಬಾದ್ ಅನ್ನ ಶಿವಪುರಿ ಅಥವಾ ಶಿವ ವಿಹಾರ್ ಅಂತ ಮರುನಾಮಕರಣ ಮಾಡೋಕೆ ಬಿಜೆಪಿಯ ಮೋಹನ್ ಸಿಂಗ್ ಬಿಸ್ಟ್ ತಯಾರಾಗಿದ್ದಾರೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಮುಸ್ತಫಾಬಾದ್ ಕ್ಷೇತ್ರವನ್ನ ಗೆದ್ದ ಬಿಜೆಪಿಯ ಮೋಹನ್ ಸಿಂಗ್ ಬಿಸ್ಟ್ ಅದಕ್ಕೀಗ ಶಿವಪುರಿ ಅಥವಾ ಶಿವ ವಿಹಾರ್ ಅಂತ ಮರುನಾಮಕರಣ ಮಾಡುವುದಾಗಿ ಘೋಷಿಸಿದ್ದಾರೆ. ಪ್ರಚಾರದ ಸಮಯದಲ್ಲಿ ಮತದಾರರಿಗೆ ತಾವು ಈ ಭರವಸೆ ನೀಡಿದ್ದಾಗಿ ಅವರು ಹೇಳಿಕೊಂಡಿದ್ದಾರೆ. ಹಿಂದೂಗಳು ಈ ಪ್ರದೇಶದಲ್ಲಿ ವಾಸ ಮಾಡ್ತಿರೋದ್ರಿಂದ ಅದಕ್ಕೆ ತಕ್ಕಂತೆ ಮರುನಾಮಕರಣ ಮಾಡಬೇಕು ಅಂತ ಬಿಸ್ಟ್ ವಾದಿಸಿದ್ದಾರೆ. ಹಿಂದೂಗಳು ವಾಸ ಮಾಡುವ ಪ್ರದೇಶವನ್ನ ಮುಸ್ತಫಾಬಾದ್ ಬದಲಿಗೆ ಶಿವಪುರಿ ಅಥವಾ ಶಿವ ವಿಹಾರ್ ಅಂತ ಯಾಕೆ ಹೆಸರಿಸಬಾರದು ಅಂತ ಅವರು ಹೇಳಿರೋದಾಗಿ ವರದಿಯಾಗಿದೆ. शिवपुरी भी हो सकता है, शिव विहार भी हो सकता है, लेकिन आखिर ये मेरी समझ में नहीं आ रहा है क्यों राजनीतिक दल के लोग मुस्तफाबाद पे कितना बड़ा मेहरबान क्यों हो रहे। जहां हिंदुओं की आबादी हो, हिंदू वहां रहते हों, तो उसका नाम मुस्तफाबाद की जगह शिवपुरी या शिव विहार क्यों नहीं हो सकता। निश्चित रूप से लोगों के अंदर, मन के अंदर जिस प्रकार के मुस्तफा के नाम से लोग चिंतित रहते हैं, तो निश्चित रूप से ये काम होना चाहिए, ये मैं करूंगा. ಈಶಾನ್ಯ ದೆಹಲಿಯಲ್ಲಿರುವ ಮುಸ್ತಫಾಬಾದ್ ಅನ್ನ ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರ ಅಂತ ಪರಿಗಣಿಸಲಾಗಿದೆ. ಈ ಪ್ರದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಸುಮಾರು 30-40% ಆಪ್, ಎಐಎಂಐಎಂ ಮತ್ತು ಕಾಂಗ್ರೆಸ್ ನಡುವೆ ಮತ ವಿಭಜನೆಯಾದ ಕಾರಣ ಇಲ್ಲಿ ಬಿಜೆಪಿ ಗೆದ್ದಿತ್ತು. ಬಿಸ್ಟ್ 17,578 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಎಐಎಂಐಎಂ ಅಭ್ಯರ್ಥಿ ತಾಹಿರ್ ಹುಸೇನ್ ಇಲ್ಲಿಂದ 30,000 ಮತಗಳನ್ನ ಪಡೆದಿದ್ದು ಆಪ್ ಅಭ್ಯರ್ಥಿ ಸೋಲಿಗೆ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದ್ರೆ 69.01% ಮತದಾನ ದಾಖಲಾಗಿತ್ತು. 2020ರ ಗಲಭೆಯಲ್ಲಿ ಮುಸ್ತಫಾಬಾದ್ ಅತ್ಯಂತ ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಒಂದಾಗಿತ್ತು. 2025ರ ಚುನಾವಣೆಯಲ್ಲಿ ಮುಸ್ಲಿಂ ಮತದಾರರ ಬಾಹುಳ್ಯವಿರುವ 11 ಕ್ಷೇತ್ರಗಳಲ್ಲಿ 8 ಎಎಪಿ ಗೆದ್ದುಕೊಂಡಿದೆ. ದೆಹಲಿಯಲ್ಲಿ ಮೋಹನ್ ಸಿಂಗ್ ಬಿಸ್ಟ್ ಯೋಜನೆ ಇದೊಂದೇ ಅಲ್ಲ. ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಮಾದರಿಯನ್ನು ಕೂಡ ಅವರು ಮುಂದಿಟ್ಟಿದ್ದಾರೆ. ಮುಸ್ತಫಾಬಾದ್ನಲ್ಲೂ ಕೂಡ ಬುಲ್ಡೋಸರ್ ಕ್ರಮವನ್ನು ತೆಗೆದುಕೊಳ್ಳುವ ಬಗ್ಗೆ ಅವರು ಹೇಳಿದ್ದಾರೆ. ಒತ್ತುವರಿ ತೆರವು ಮತ್ತು ಆದಿತ್ಯನಾಥ್ ಮಾದರಿಯನ್ನ ದೆಹಲಿಗೆ ತರುವ ಯೋಜನೆಯನ್ನ ಅವರು ಘೋಷಣೆ ಮಾಡಿದ್ದಾರೆ. ಅತಿಕ್ರಮಣ ಬಹಳಷ್ಟು ಹೆಚ್ಚಾಗಿದೆ, ನಾವದನ್ನ ತೆಗೆದು ಹಾಕ್ತೇವೆ. ಆದಿತ್ಯನಾಥ್ ಯುಪಿಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಮತ್ತು ದೆಹಲಿಯಲ್ಲೂ ನಾವು ಅದೇ ಮಾದರಿಯನ್ನ ಅನುಸರಿಸುತ್ತೇವೆ. ಅಭಿವೃದ್ಧಿಗೆ ಅಡ್ಡಿಯಾಗಿರುವ ಅತಿಕ್ರಮಣಗಳನ್ನ ತೆರವುಗೊಳಿಸೋಕೆ ಬುಲ್ಡೋಸರ್ಗಳನ್ನ ಬಳಸಲಾಗುತ್ತೆ ಅಂತ ಬಿಸ್ಟ್ ಹೇಳಿದ್ದಾರೆ. ಎಎಪಿ ಸರ್ಕಾರವನ್ನ ಟೀಕಿಸಿದ ಅವರು ಯುಪಿ ಸರ್ಕಾರದೊಂದಿಗೆ ಇದ್ದ ನೀರು ಸರಬರಾಜು ಒಪ್ಪಂದದ ಪ್ರಕಾರ ಕ್ರಮ ಕೈಗೊಳ್ಳಲಿಲ್ಲ ಅಂತ ಆರೋಪಿಸಿದ್ದಾರೆ. ನೀರು ಪೂರೈಕೆಯ ಕುರಿತು ಯುಪಿ ಸರ್ಕಾರದೊಂದಿಗೆ ಒಪ್ಪಂದ ಇತ್ತು, ಆದರೆ ಕೇಜ್ರಿವಾಲ್ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ. ನಾವದನ್ನ ಪುನರಾರಂಭ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಯಮುನಾ ನದಿಯ ಉದ್ದಕ್ಕೂ ಸಮಾನಾಂತರ ಚರಂಡಿ ನಿರ್ಮಿಸಲಾಗುತ್ತೆ, ತ್ಯಾಜ್ಯವನ್ನ ನದಿಯ ಬದಲು ಚರಂಡಿಗೆ ಬಿಡಲಾಗುತ್ತೆ ಅಂತ ಹೇಳಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.